ಪ್ರತಿಪ್ರಸ್ಥಾನ ಪದ್ಧತಿಯ 14ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 134ನೆಯ ಶ್ಲೋಕದಲ್ಲಿ, ಪಾದುಕಾ ದೇವಿಯನ್ನ ಅಯೋಧ್ಯಾಪುರದ ಜನರು ಸ್ವಾಗತಿಸಿದ್ದನ್ನ ವರ್ಣಿಸುತ್ತಿದ್ದಾರೆ ದೇಶಿಕರು. ಶ್ಲೋಕ ನೋಡೋಣ. ಛತ್ರೇಂದು ಮಂಡಲವತಿ ಮಣಿಪಾದುಕೆ ತ್ವಂ ವ್ಯಾದೂತ ಚಾಮರ ಕಲಾಪ ಶರಪ್ರಸೂನ ಸದ್ಯೋ ಬಭೂವಿತ ಸಮಗ್ರ ವಿಕಾಸ ಹೇತುಃ ಸಾಕೇತ ಪೌರವನಿತಾ ನಯನೋತ್ಪಲಾನಾಂ. ಮಣಿಪಾದುಕೆ, ಮಣಿಗಳಿಂದ ಕೂಡಿದ ಪಾದುಕೆಯೇ. ಛತ್ರ, ಶ್ವೇತ ಛತ್ರಿಯಾಗಿರುವ. ಇಂದು ಮಂಡಲವತಿ, ಚಂದ್ರಮಂಡಲವನ್ನ ಪಡೆದಿರುವವಳು. ವ್ಯಾದೂತ, ಹಾಕಲ್ಪಟ್ಟಿರುವ. ಚಾಮರ, ಚಾಮರಗಳ. ಕಲಾಪ, ಸಮೂಹವಾದ. ಶರಪ್ರಸೂನ, ಕಾಶಕುಸುಮವನ್ನ ಹೊಂದಿದವಳೂ ಆದ. ತ್ವಂ, ನೀನು. ಸದ್ಯಃ, ಕೂಡಲೇ. ಸಾಕೇತ ಪೌರವನಿತಾ, ಅಯೋಧ್ಯ ಪಟ್ಟಣದ ಸ್ತ್ರೀಯರ. ನಯನ, ಕಣ್ಣುಗಳೆಂಬ. ಉತ್ಪಲಾನಾಂ, ನೈದಿಲೆ ಪುಷ್ಪಗಳ. ಸಮಗ್ರ, ಪೂರ್ಣವಾಗಿ. ವಿಕಾಸ, ಅರಳುವಿಕೆಗೆ. ಹೇತುಹು, ಕಾರಣವಾಗಿ. ಬಭೂವಿತ, ಆದೆ. ಪಾದುಕಾದೇವಿ ಸಾಕೇತಪುರ ಅಂದರೆ ಅಯೋಧ್ಯೆಗೆ ಬಂದಾಗ ಅಲ್ಲಿನ ಸ್ತ್ರೀಯರು ಅರಳನ್ನ ಎರಚಿ ಸ್ವಾಗತಿಸಿದ್ರು. ಆಗ ಅವರ ಕಣ್ಣುಗಳು ಕಪ್ಪು ನೈದಿಲೆ ಪುಷ್ಪಗಳ ಹಾಗೆ ಅರಳಿದವು. ಪಾದುಕೆಯನ್ನ ನೋಡಿದರೆ ಶರತ್ಕಾಲವಾಗಿಯೂ, ಅವಳಿಗೆ ಹಿಡಿದ ಶ್ವೇತಛತ್ರಿಯನ್ನ ನೋಡಿದರೆ ಪೂರ್ಣ ಚಂದ್ರನಂತೆಯೂ, ಅವಳಿಗೆ ಬೀಸುತ್ತಿದ್ದ ಚಾಮರವನ್ನ ನೋಡಿದರೆ ಕಾಶಕುಸುಮಗಳಂತೆಯೂ ತೋರುತ್ತಿತ್ತು ಅಂತಾರೆ ದೇಶಿಕರು. ಈ ಶ್ಲೋಕದ ಸ್ವಾಪದೇಶಾರ್ಥ ಅಂದರೆ, ಕಲಿಯುಗವು ಆರಂಭವಾಗಿ ಕಲಿಯ ಪ್ರಭಾವದಿಂದ ಧರ್ಮವು ಕ್ಷೀಣಿಸುತ್ತಿರುವುದನ್ನ ನೋಡಿದ ಹಿರಿಯರು ನಡುಗಿ ಹೋದರು. ಧರ್ಮದ ಚಿಂತೆಯಲ್ಲೇ ಇರುವಾಗ ನಮ್ಮಾಳ್ವಾರರೇ ಮುಂತಾದ ಆಳ್ವಾರರುಗಳು, ಆಚಾರ್ಯ ಶ್ರೇಷ್ಠರಾದ ಶ್ರೀ ಭಾಷ್ಯಕಾರರೇ ಮುಂತಾದ ಆಚಾರ್ಯರುಗಳು ಅವತರಿಸಿದಾಗ ಒಳ್ಳೆಯವರ ಜ್ಞಾನದ ಕಣ್ಣುಗಳು ಅರಳಿದ್ವು. ಧರ್ಮ ಉಳಿಸುವ ಅವತಾರ ಪುರುಷರನ್ನ ಕಂಡು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯೂ ಸಿಕ್ಕಿತು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.